ಏಕಂದ ಹೊರಗಡೆ ಹೋದ್ರೆ ಪೊಲೀಸ್ ಹೊಡಿತಿದಾರೇನು? ಅರೆ ಕೇಳ್ತೇನು? ಆಸ್ಪತ್ರೆಗೆ ನರ್ಸು ನಿನ್ನೆ ಯಾವ ಕಡೆ ಸೂಜಿ ಹಾಕಿದ್ಯಾ ಅಂತ ಕೇಳಿ ಬೇರೆ ಕಡೆ ಹಾಕ್ತಾಳೆ. ಆದ್ರೆ ಪೊಲೀಸ್ ಅವರು ಹೊಡೆದಿದ್ದ ಸೈಡೆ ಮತ್ತೆ ಹೊಡಿತಾರೆ. ಮತ್ತೆ ಹೊಡೆದ ಮೇಲೆ ರಿಸಿಪ್ಟ್ ಏನಾದ್ರು ತೊಡ್ತಾರ? ಯಾಕೆ? ಅರೆ ಮುಂದೆ ಯಾರಾದ್ರೂ ಮತ್ತೆ ಹೊಡ್ಯಾಕ್ ಬಂದ್ರೆ ಮೊದ್ಲೇ ಹೊಡಿಸ್ಕೊಂಡ್ ಬಂದ್ವಿ ಅಂತ ತೋರ್ಸಕ್ ಬರ್ತಲ್ಲ. ಏ ಬ್ಲಾಕ್ ಬ್ಯೂಟಿ, IPL ನೋಡ್ತಿದ್ಯಾ? ಅರೆ ಕ್ರಿಕೆಟ್ ನನ್ನ ಫೇವ್ರೇಟ್, ಬಿಡ್ತೀನ? ಓ ಫೇವ್ರೇಟ್ ಗೇಮಾ? ಎಲ್ಲಿ DRS ಮೆಥಡ್ ಎಕ್ಸ್ಪ್ಲೇನ್ ಮಾಡು. ಅಲ್ಲ ಕ್ರಿಕೆಟ್ ಅಲ್ಲ ಬಿಡು, ಲೂಡೋ ಲೂಡೋ. IPL ಯಾರು ನೋಡ್ತಾರೆ? ಎಲ್ಲ ಮೊದ್ಲೇ ಫಿಕ್ಸಿಂಗ್ ಆಗ್ಬಿಟ್ಟಿರುತ್ತೆ. ಹೆಂಗೆ ಫಿಕ್ಸಿಂಗು? ಅರೆ ಬೇಕಿದ್ರೆ ಸಾಯಂಕಾಲ ಮ್ಯಾಚ್ ನೋಡು, 1 ಓವರ್ ಆದ್ಮೇಲೆ ಪಕ್ಕ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಏ ಬ್ಲಾಕ್ ಬ್ಯೂಟಿ, ನೀವು ಹುಡುಗಿರು ಜೀನ್ಸ್ ಪ್ಯಾಂಟ್ ಹಾಕೊಂತೀರಲ್ಲ, ಅದ್ರ ಒಳಗಡೆ ಹೆಂಗ್ ಹೋಗ್ತೀರಿ ನೀವು? ನಾನು ಒಂದ್ ತಾತಿ ಟೈಟ್ ಜೀನ್ಸ್ ಹಾಕೊಂಡ್ಬಿಟ್ಟಿನಿ, ಬಿಚ್ಚಬೇಕಾರೆ ನನ್ ಚಡ್ಡಿ ಸಮೇತ ಬಿಚ್ಚಿಬಿಟ್ಟಿತ್ತದು. ನಮಸ್ತೆ ಟೀಚರ್. ನಮಸ್ತೆ ಟೀಚರ್. ಏ ಸಾಮನ್, ನೀನು ನಿನ್ನೆ ಹುಡುಗಿರ ಟಾಯ್ಲೆಟ್ನಾಗ ಎದಕ್ಕೆ ಹೋಯ್ದೆ? ಅದು ಹುಡುಗರದು ರಶ್ ಇತ್ತು ಟೀಚರ್, ಅದಕ್ಕೆ ಹುಡುಗಿರ ಹತ್ರ ಹೋಯ್ದೆ. ಮತ್ತೆ ಹೋಗೋದು ಹೋಗಿ ಏನೇನೋ ಬರ್ತೀಯೇನೋ ಡೋರ್ ಮೇಲೆ. ನಾನು ಹೋಗಿನಿ, ಇನ್ನೇನು ಲಾಕ್ ಮಾಡಿ ಕುಂತ್ರೆ ಡೋರ್ ಹಿಂದ್ಗಡೆನೆ ಬರ್ದ್ಬಿಟ್ಟನ. ಇಷ್ಟೇ ಪ್ರೆಷರ್ ಓದೋದ್ರಾಗ ಹಾಕಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಹೋಗ್ತಿದ್ದಿ ನೀನು ಅಂತೆ. ಅಲ್ಲಿಂದಾನೆ ಇನ್ಸ್ಟಾಗ್ರಾಮ್ ಫೋಟೋ ಹಾಕ್ಬಿಟ್ಟನ. ಡೌನ್ಲೋಡಿಂಗ್ ಮೈ ಯೆಸ್ಟರ್ಡೇ ಹಿಸ್ಟ್ರಿ ಇನ್ ಲೇಡೀಸ್ ಟಾಯ್ಲೆಟ್ ಅಂತೆ. ಅವೇ ನಾವು ಮುಂದೆ ಎಮೋಜಿಗಳು ಹಾಕಿದ್ದೆಲ್ಲ ಏನವು? ಅದು ಬಬಲ್ ಗಮ್ಮು ತಿಂತಿದ್ನಲ್ಲ ಟೀಚರ್, ಅದನ್ನೇ ಹಂಗೆ ತೋರ್ಸಿನಿ. ಏನಪ್ಪ ಬರ್ಬೇಕಾದ್ರೆ ನೀರ್ ಹಾಕಿ ಹಿಸ್ಟ್ರಿ ಕ್ಲೀನ್ ಮಾಡಿ ಬಂದ, ಇಲ್ಲ ಹಂಗೆ ಬಂದ್ಬಿಟ್ಟ? ಟೀಚರ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ಹುಡುಗಿರ್ ಫೋಟೋಸ್ ನೋಡ್ತಾ ನೋಡಿ ಟೀಚರ್ ಅವನು. ಏ ಯಾಕೆ? ಮತ್ತೆ ಏನ್ ನೀವು ಹುಡುಗಿರು ನೀವೇ ನೋಡ್ಕೊಳಕ್ ಫೋಟೋಸ್ ಹಾಕ್ತೀರಾ? ಅರೆ ಟೀಚರ್, ಶಾಲೆ ಜಗಳ ಆಡಿದ್ರೆ ಮನೆಗೆ ಹೋಗಿ ಇನ್ಸ್ಟಾಗ್ರಾಮ್ಗ ನನಗೆ ಕೊಟ್ಟಿರೋ ಲೈಕ್ಸ್ ಎಲ್ಲ ವಾಪಸ್ ತಗೊಂಡ್ಬಿಡ್ತಾಳೆ ಟೀಚರ್ ಇವಳು. ಟೀಚರ್ ಮತ್ತೆ ಸಾಮಾನು ನನಗೆ ಆಕಾಶದಾಗ ಹೆಲಿಕಾಪ್ಟರ್ ನೋಡೋ ಅಂತ ಮ್ಯಾಪ್ ತೋರಿಸಿ ಚಡ್ಡಿ ಎಳಿತಾನ. ಏ ಯಾಕ ಅವ್ನ್ ಚಡ್ಡಿ ಎಳಿತಿ? ಅರೆ ಟೀಚರ್ ಬರೀ ಮೂಗಾಗ ಬೆಳ್ಳಕಂತ ಟೀಚರ್, ಆಮೇಲೆ ಬೆಳ್ಳು ಹೊರಗೆ ತಗೋದು ದೃಷ್ಟಿಸಿ ನೋಡ್ತಾನ ಬೆಳ್ಳನ. ಏನ್ ನಿನ್ ಮೂಗಾಗಿಂದ ಡೈಮಂಡ್ ಬರ್ತಿತ್ತನಪ್ಪ, ಹಂಗ ದೃಷ್ಟಿಸಿ ನೋಡ್ತಿ? ಏ ಬ್ಲಾಕ್ ಬ್ಯೂಟಿ, ನೀನೇನು ಡಿಸೈನ್ ಮಾಸ್ಕ್ ಹಾಕೊಂಬರ್ತಿ ಶಾಲೆಗೆ? ಅದು ಏನ್ ಕೊರೋನಾನ ಎದುರಿಸ್ಬೇಕು ಅನ್ಕೊಂಡ್ಯಾ, ಎಲ್ಲ ಲೈನ್ ಹೊಡೆದು ಬೀಳಿಸ್ಕೊಬೇಕು ಅನ್ಕೊಂಡ್ಯಾ? ಏ ಮಿಸ್ ಕಾಲ್, ನಿಂದಲ್ಲಿ ಮಾಸ್ಕು? ಹಾಕೊಂಡ್ ಬಂದಿನಿ. ಎಲ್ಲಿ? ಚಡ್ಡಿ ಒಳಗೆ ಹಾಕೊಂಡಿನಿ. ಏ ಚಡ್ಡಿ ಒಳಗೆ ಹೆಂಗ್ ಹಾಕೊಂಡಿ? ಆ ಕಡೆ ಕಾಲು ಒಂದ್ರಕ್ ತೋರಿಸಿ, ಈ ಕಡೆ ಕಾಲು ಒಂದ್ರಕ್ ತೋರಿಸಿ ಏರಿಸ್ಕೊಂಡ್ಬಿಟ್ಟೆ. ಹಂಗಂದ್ರೆ ಮುಖದ ಪುಟ್ಕೋಸಿ ಅಲ್ಲ, ಅದು ತಿಕ್ಕದ ಪುಟ್ಕೋಸಿ. ಲೇಲೆ ಹೆಂಗನೆ ಗ್ಯಾಸ್ ಬಿಡು, ಯಾರಿಗೂ ಸ್ಮೆಲ್ ಬರಲ್ಲ ನೋಡು. ಏ ಸಾಮಾನ್, ನಿಂದೆಲ್ಲಿ ಮಾಸ್ಕು? ಟೀಚರ್ ನಮಗೆ ಕೊರೋನಾ ಬರಲ್ಲ ಟೀಚರ್. ಅರೆ ಟೀಚರ್, ಯಾವ್ಯಾವ ಹುಡುಗರು ಚರಂಡಿಲಿ ಬಿದ್ದಿರೋ ಬಾಲ್ನ ತೆಗೆದು ನಾಲ್ಕು 3 ಸತಿ ಪುಟಿಸಿ ಆಹಾ ಬಾಲು ಫುಲ್ ಕ್ಲೀನ್ ಅಂತ ಅದ್ರಾಗೆ ಆಡ್ಯಾರು, ಅವ್ರು ಯಾರಿಗೂ ಕೊರೋನಾ ಬರಲ್ಲ ಟೀಚರ್. ಈ ಬಾಯ್ಸೇ ಇಷ್ಟು ಟೀಚರ್, ಕ್ಲೀನೇ ಇರಲ್ಲ. ನಾವು ಗೂಗಲ್ ಹಿಸ್ಟ್ರಿನ ಕ್ಲೀನ್ ಇಟ್ಕೊಂಡಷ್ಟು ನೀವು ಇಟ್ಕೊಂತೀರಾ? ಲೇ ಸಾಮನ್, PT ಪೀರಿಯಡ್ನಾಗ ಹೊರಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ಬೇಕಂತ ಹೇಳಿದ್ ನಾನು? ಇರುವೆ ತರ ಮತ್ತೆ ಲೈನಿಗೆ ಹೋಗೋದ್ ಬಿಟ್ಟು ಪಕ್ಕದ ಕ್ಲಾಸ್ ಹುಡುಗಿಗೆ ಕಿಸ್ ಕೊಟ್ಟೋದಿ? ತಾರೆ ಟೀಚರ್, ಇರುವೆಗಳು ಹೋಗ್ತಿರ್ಬೇಕಾದ್ರೆ ಎದುರಿಗೆ ಯಾರಾದ್ರೂ ಬಂದ್ರೆ ಅವು ಫಸ್ಟ್ ಕಿಸ್ ಕೊಟ್ಟೆ ಆಮೇಲೆ ಸೈಡಿಂದ ಹೋಗ್ತಾ ಟೀಚರ್ ಅವು. ಡೋಲೋ ಅವ್ರೆ, ನಿಮಗೆ ಕಾಪಿ ರೈಟಿಂಗ್ ನಾಗ ಗಾದೆ ಮಾತು ಹಾಕೊಂಡ್ ಬರ್ರಿ ಅಂದ್ರೆ ಏನ್ ಬರ್ದಿ? CD ನೋಡಿದ್ರು HD ನೋಡು. ಹುಡುಗಿ ಕೈ ಕೊಟ್ರೆ ಬಾರು, ಕೈ ಹಿಡಿದ್ರೆ ವಿಂಬಾರು. ಇದಾವೆ 108 ದಾಖಲೆ, ಮುರಿಯೋಕೆ ದಮ್ ಬೇಕೊಲೆ. RCB ಲೈನ್ ಇಂಥವ ಹಾಕೊಂಡ್ ಬರೆಯೋದು ನೀನು. ಎಷ್ಟಾಗ ಕೊರೋನಾ ನಮಗೆ ಬಂದಿದೆ ಎಂದು ಹೇಗೆ ಗೊತ್ತಾಗುತ್ತದೆ ಅಂತ ಕೇಳಿದ್ರೆ ಬರ್ದನ, ಕೊರೋನಾ ಲವ್ ಇದ್ದಂಗಂತೆ, ಯಾವಾಗ ಆಗುತ್ತೆ ನಮಗೆ ಗೊತ್ತೇ ಆಗಲ್ಲ ಅಂತೆ. ಟೀಚರ್ ಐ ಲವ್ ಯು ಟೀಚರ್. ನಾನು ನಿನಗೆ ಮೊನ್ನೆನೇ ಹೇಳಿಲ್ಲ ನಮ್ಮ ಮನೇಲಿ ಇವೆಲ್ಲ ಒಪ್ಪಲ್ಲ ಅಂತ? ಅರೆ ಟೀಚರ್ ನಮ್ಮ ದೇಶದಲ್ಲಿ ಜಾಸ್ತಿ ಲವ್ ಮ್ಯಾರೇಜ್ ಯಾಕಾಗಲ್ಲ ಅಂತ ಗೊತ್ತಾ ಟೀಚರ್? ಯಾಕೆ? ಹುಡುಗಿರು ಮನೇಲಿ ಕೇಳಲಾರ್ದಂಗೆನೆ ನಮ್ಮ ಮನೇಲಿ ಒಪ್ಪಲ್ಲ ಅಂದ್ಬಿಡ್ತಾರೆ ಟೀಚರ್. ಟೀಚರ್ ಪ್ಲೀಸ್ ಟೀಚರ್, ನನಗೆ ನಾನು ತುಟಿ ಹಚ್ಚೋ ರೆಡ್ ಲಿಪ್ಸ್ಟಿಕ್ ಆದ್ರೂ ತಂದ್ಕೊಡೋ ಯೋಗ್ಯತೆ ಆದ್ರೂ ಇದೆಯಾ ನಿನಗೆ? ಅರೆ ಟೀಚರ್, ತುಟಿ ಕೆಂಪಗಾಗಕ್ಕೆ ಲಿಪ್ಸ್ಟಿಕ್ ಆಗ್ಬೇಕು, RMD ಗುಡ್ಕ ತಿನ್ನೋದು ಕಲಿಸ್ತಾನ್ ಬಿಡಿ. ಸುಮ್ಮನೆ ಮಿಸ್ ಕಾಲ್ ನೀನು.
ಪೋಷಕರ ಸಹಿ ಮಾಡಿಸ್ಕೊಂಬ ಅಂದ್ರೆ ಅಮ್ಮ ಅಂತ ಇವನೇ ಸೈನ್ ಮಾಡ್ಕೊಂಡ್ ಬಂದ್ಬಿಟ್ಟನ. ಕೊರೋನಾ ಹೇಗ್ ಬರುತ್ತೆ ಅಂದ್ರೆ ಪಕ್ಕದ ಮನೆ ಸಂದಾಗಿಂದ ಬರ್ತದಂತೆ. ರೈಲ್ವೆ ಸ್ಟೇಷನ್ಗೆ ಕನ್ನಡದಲ್ಲಿ ಏನಂತಾರಂದ್ರೆ ಚುಕ್ಕುಬುಕ್ಕು ಅಡ್ಡ ಅಂತೆ. ವಾಟ್ ಈಸ್ ಯುವರ್ ಮದರ್ ನೇಮ್ ಅಂತ ಕೇಳಿದ್ರೆ ಸೈಲೆಂಟ್ ಮೌತ್ ಅಂತ ಬರ್ತಾನ. ಸೈಲೆಂಟ್ ಮೌತ್ ಏನ್ ನಿಮ್ಮಮ್ಮನ ಹೆಸರು? ನಿಮ್ಮಪ್ಪ ಏನಂತ ಕರಿತಾನ ನಿಮ್ಮಮ್ಮಗ? ನಮ್ಮಪ್ಪ ಮೇಡಮ್ ಅಂತ ಕರಿತಾನ. ಮೇಡಮ್ ಅಂತ ಕರಿತಾನಂತೆ. ಏನ್ ನಿಮ್ಮಪ್ಪ ನಿಮ್ಮಮ್ಮನ ಮದುವೆ ಆಗನ ಇಲ್ಲ ನಿಮ್ಮಮ್ಮನ ಅಡ್ಮಿಷನ್ ಮಾಡಿಸಿಡನ? ನಿಮ್ಮಮ್ಮನ ಹೆಸರು ಕರೆಕ್ಟ್ ಹೇಳು ಫಸ್ಟ್. ಟೀಚರ್, ಅವ್ರ ಅಮ್ಮನ ಹೆಸರು ಶಾಂತಾಬಾಯಿ ಟೀಚರ್. ಅದನ್ನೇ ಇಂಗ್ಲಿಷ್ ಅಲ್ಲಿ ಸೈಲೆಂಟ್ ಮೌತ್ ಅಂತ ಬರ್ದನ್ ಅಷ್ಟೇ. ಸಾಮಾನವ್ರೆ, ತಮ್ದು ಹೇಗೆ ನಡೀತಿದೆ ವಿದ್ಯಾಭ್ಯಾಸ? ಸ್ವಲ್ಪ ಕಾಲು ನೋವಾಗಿದೆ ಟೀಚರ್, ಅದಕ್ಕೆ ಸದ್ಯಕ್ಕೆ ನಡೀತಿಲ್ಲ. ಮನೆಗೆ ಏನ್ ಮಾಡ್ತಿ ಮತ್ತೆ? ಅರೆ ಟೀಚರ್, ಇನ್ನೇನು ಬುಕ್ ಮೇಲೆ ಲವ್ ಆಗಿರುತ್ತೆ ಟೀಚರ್. ಅಷ್ಟರಲ್ಲಿ ಫೋನ್ ನೋಟಿಫಿಕೇಶನ್ ಕಳಿಸಿ ಪ್ರಪೋಸ್ ಮಾಡಿಬಿಡುತ್ತೆ. ಏನ್ ಮಾಡ್ಲಿ? ಏನು ಹ್ಯಾಂಡ್ ರೈಟಿಂಗ್ ಹಂಗಾಗ್ತಾವ ನೀವು? ಚೆನ್ನಾಗಿ ದುಂಡಾಗಿ ಬರೆಯಕ್ ಬರಲ್ಲ ನಿನಗೆ? ಅರೆ ಟೀಚರ್, ಬುಕ್ನಾಗ ಅಷ್ಟೇ ಚೆನ್ನಾಗಲ್ಲ ಟೀಚರ್. ವಾಟ್ಸಪ್ ಚಾಟ್ನಾಗ ಬನ್ನಿ, ನೀವು ಬರ್ದಂಗೆ ಬರ್ತೀನಿ ಟೀಚರ್. ನಾನು ಕೂಡ ಹೇಳು, ಭಾರತದ ರಾಜಧಾನಿ ಯಾವುದು? ಹೇಳ್ಕೊಡು. ಸಿಡಿ ಡೈಲಾಗು. ಎಲ್ಲಿದಿ? ಡೆಲ್ಲಿ. ಗುಡ್. ಈಗ ಇತಿಹಾಸ ಕೇಳ್ತೀನಿ, ಹೇಳು. ತಾಜ್ ಮಹಲ್ ಕಟ್ಟಿದ್ ಯಾರು? ಯಾಕೆ ಟೀಚರ್, ಚೆನ್ನಾಗಿ ಕಟ್ಟಿಲ್ವಾ? ಚೆನ್ನಾಗಿ ಕಟ್ಟಾರ, ಅದಕ್ಕೆ ಕೇಳಿದ್ದು. ಹೇಳು, ತಾಜ್ ಮಹಲ್ ಕಟ್ಟಿದ್ ಯಾರು? ಗೊತ್ತಿಲ್ಲ ಟೀಚರ್. ಯಾಕೆ? ಸಾರಿ, ನಾನು ಹುಟ್ಟಿದ ಮೇಲೆ ಏನ್ ನಡೆದಿತ್ತೆ ಅದು ಕೇಳಿ ನೀವು. ನಾನು ಹುಟ್ಟೋಕಿನ ಮುಂಚಿಂದ ಕೇಳಿದ್ರಿ, ನಾನು ಹೆಂಗೆ ಹೇಳಿ? ನೀವೇ ಹೇಳಿ. ನೀನೇ ಚಲೋ. ತಾಜ್ ಮಹಲ್ ಕಟ್ಬೇಕಾದ್ರೆ ನಾನು ಹುಟ್ಟಿದ್ನ ಇಲ್ಲ, ಮತ್ತೆ ನನಗೆ ಹೆಂಗ್ ಗೊತ್ತಿರ್ತೈತಿ ಯಾರು ಕಟ್ಟಿರಂತ? ಈಗ ನನ್ನ ಕೈಯಲ್ಲಿ ಲೆಗ್ ಪೀಸ್ ತಿಂತಿ ನೋಡು ನೀನು. ಕಂಡ ಏನಂತೆ ಲೆಗ್ ಪೀಸ್ ತಿನ್ನಿಸ್ತಾರಂತ? ಅಲ್ಲ, ಕಾಲಲ್ಲಿ ಒದೆ ತಿನ್ನಿಸ್ತೀನಿ ಅಂದಿದ್ದು. ಹೋಗ್ಲಿ ಬಿಡು. ಅದೇನದು 4ನೇ ಕ್ವಶನ್ಗೆ ಗೊಂಬೆ ಬಿಡಿಸಿ ಬಂದಿ? ಅದೇ ಟೀಚರ್, ಮೊದಲನೇ ಅವನು ಡಿಪ್ಸ್ ಹೊಡೆಕತನ, 2ನೇ ಅವನು ಡಿಪ್ಸ್ ಹೊಡೆಕತನ. ಹಂಗಾಗಿ ಇಬ್ಬರಿಗೂ ಬಾಡಿ ಬರುತ್ತೆ ಅಂತ ತೋರಿಸಿನಿ ಟೀಚರ್ ನಾನಲ್ಲಿ. 7 ಡಿಗ್ರಿ ಪ್ಲಸ್ 7 ಡಿಗ್ರಿ 14 ಡಿಗ್ರಿ ಅದು. ಇವ್ನು ಯಾವನು? ಅದೇನದು ಒಬ್ಬ ವ್ಯಕ್ತಿ ಎಷ್ಟು ದಿನ ಉಪವಾಸ ಇರ್ತಾನಂತ ಕೇಳಿದ್ರೆ ಏನ್ ಬರ್ತಿ? ಸಾಯೋವರೆಗೂ. ಸಾಯೋವರೆಗೂ ಹೆಂಗ ಉಪವಾಸ ಇರಕ್ ಬರುತ್ತೆ? 21 ದಿನಕ್ಕೆ ಸತ್ತೋಗ್ಬಿಡ್ತಾನ ಅವನು. ಮತ್ತೆ 21 ದಿನಕ್ಕೆ ಸಾಯ್ತಾನಲ್ಲ, ಅದಕ್ಕೆ ಬರ್ತೀನಿ ಸಾಯೋವರೆಗೂ ಅಂತ. ಅದಕ್ಕೆ ನಾನು ಕೊಟ್ಟಿನಿ 100ಕ್ಕೆ 5 ಮಾರ್ಕ್ಸು. ಒಳ್ಳೆ ಮಾರ್ಕ್ಸ್ ತೆಗೆದು ಎತ್ತೋರಿಗೆ ಖುಷಿ ಪಡಿಸ್ಬೇಕನ್ನೋದು ಏನಿಲ್ಲ ನಿನಗೆ? ಅರೆ ಟೀಚರ್, ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದ್ರೆ ಏನ್ ಟೀಚರ್? ಎಲ್ಲರ ಅಮ್ಮಂದಿರು ಮಕ್ಕಳಿಗೆ ಹೇಳೋದು ಒಂದೇ, ಏನು? ಇಂಥ ಮಕ್ಕಳನ್ನ ಯಾರಿಗೆ ಕೊಡಬೇಡ್ರಿ. ಬ್ಲ್ಯಾಕ್ ಬ್ಯೂಟಿ, ಹೋಮ್ ವರ್ಕ್ ಮಾಡಿಯಾ ನೀನು? ಇಲ್ಲ ಟೀಚರ್. ಯಾಕೆ, ಏನ್ ಮಾಡ್ತಿದ್ದಿ ಮನೇಲಿ? ಟೆಂಪಲ್ ರನ್ನು ಅಂದ್ರೆ ಗುಡಿಗೆ ಹೋಗಿದ್ದೆ ಟೀಚರ್. ಇಲ್ಲ ಟೀಚರ್, ಸುಳ್ಳು ಹೇಳ್ತಿದ್ದಲ್ಲ ಇವಳು. ಬಾರಿ ಸೋಮಾರಿ ಟೀಚರ್ ಇವಳು. ಮನೇಲಿ ಕೆಲಸ ಹೇಳ್ತಾರಂತ ಕೈಗೆ ಮೆಹಂದಿ ಹಾಕೊಂಡು ಕುಂತು ಬಿಡ್ತಾಳೆ. ಎಷ್ಟಲ್ಲಿ ಗಣಿತದಾಗ 1 ಒಳ್ಳೆ ಮಾರ್ಕ್ಸ್ ತಗೊಳ್ಳೆ, ಬೇರೆ ಎಲ್ಲ ಸಬ್ಜೆಕ್ಟ್ ಫೇಲ್. ಗಣಿತ ಒಂದೇ ತಗೊಂಡು ಮುಂದೆ ಏನ್ ಮಾಡ್ತಿ? ಅರೆ ಟೀಚರ್, ಭಾರತದಲ್ಲಿ ಶಾಲೆಯಲ್ಲಿ ಯಾವ್ಯಾವ ಹುಡುಗಿರು ಗಣಿತದಲ್ಲಿ ಫಾಸ್ಟ್ ಇರ್ತಾರೆ ಅವರೆಲ್ಲರೂ ಮದುವೆ ಆದ್ಮೇಲೆ ಅವ್ರ ಏರಿಯಾಗಳಲ್ಲಿ ಚೀಟಿ ಸಂಘಗಳು ಇರ್ತಾವಲ್ಲ, ಅದರಲ್ಲಿ ಲೆಕ್ಕ ಬರ್ಕೊಳ್ಳೋ ಆಂಟಿ ಆಗಿರ್ತಾರೆ. ದೇಶದ ಜನಸಂಖ್ಯೆ ಜಾಸ್ತಿ ಆಗಲು ಕಾರಣವೇನು ಅಂದ್ರೆ ಬರ್ದಳ, ದೇಶದ ಜನಸಂಖ್ಯೆ ಜಾಸ್ತಿ ಆಗಲು ಕಾರಣವಾದದ್ದು ಬರೀ ಒಂದೇ ಸಾಲು, ಈ ಸತಿ ಪಕ್ಕ ಗಂಡು ಮಗುನೇ ಆಗುತ್ತೆ ಅಂತೆ. ಬೇಗ ಮಲಗಿ ಬೇಗ ಹೇಳಿ ಗಾದೆ ಮಾತು ವಿಸ್ತರಿಸಿ ಬರಿ ಅಂದ್ರೆ ಬರ್ದಳ, ಬೇಗ ಮಲಗಿ ಬೇಗ ಹೇಳುವುದರಿಂದ ನಿಮ್ಮ ಹುಡುಗಿ ಇನ್ನೊಬ್ಬನ ಜೊತೆಗೆ ಚಾಟ್ ಮಾಡುವಂತಾಗುತ್ತದೆ ಅಂತ. ಡೋಲು ಅವ್ರೆ, ತಾವೇನು ಮದ್ಯಪಾನದ ಬಗ್ಗೆ ಪ್ರಬಂಧ ಬರ್ರಿ ಅಂದ್ರೆ ಏನ್ ಬರ್ದಿರಿ? ದೀಪಾವಳಿಯ ರಾಕೆಟ್ ಪಟಾಕಿ ನೋಡಿ ತಿಳಿಯುವುದೇನೆಂದ್ರೆ ಜೀವನದಲ್ಲಿ ಎತ್ತರಕ್ಕೆ ಹೋಗಬೇಕಂದ್ರೆ ಬಾಟ್ಲಿಯ ಸಹಾಯ ತೆಗೆದುಕೊಳ್ಳಲೇಬೇಕು. ಟಚ್ ಫೋನಿನ ಕಾಲದಲ್ಲಿ ಚಡ್ಡಿ ದೋಸ್ತಗಳು ಟಚ್ ಆಗೋಕೆ ಸಾಧ್ಯವಾಗುತ್ತಿರುವುದು ಮದ್ಯಪಾನದಿಂದಲೇ. ಟೀ ಕಾಫಿ ಕುಡಿಬೇಕಾದ್ರೆ ಬೇಕಿದ್ರೆ ಜನ ಮೊಬೈಲ್ ಬಳಕೆ ಮಾಡ್ತಾರೆ, ಆದ್ರೆ ಮದ್ಯಪಾನ ಮಾಡ್ಬೇಕಾದ್ರೆ ಮಾತ್ರ ಮೊಬೈಲ್ ನ ಸತ್ರು ಬಳಕೆ ಮಾಡಲ್ಲ. ಇದೊಂದು ಒಳ್ಳೆಯ ವಿಷಯ. ಎಷ್ಟಾದ್ರೂ ಮೌಂಟೇನ್ ಡ್ಯೂ ಕುಡಿರಿ, ಆದ್ರೆ ಧೈರ್ಯ ಬರೋದು ಮಾತ್ರ ಮದ್ಯಪಾನದಿಂದಲೇ. ವಿಜ್ಞಾನ ಲ್ಯಾಬ್ ನಲ್ಲಿ ಬೇಕಾದ್ರೆ 90 ml ಅಳತೆ ತಪ್ಪಾಗಬಹುದು, ಆದ್ರೆ ಕುಡಿಯೋ ಫ್ರೆಂಡ್ ಅಳೆಯುವ 90 ml 100% ನಿಖರವಾಗಿರುತ್ತದೆ. ಇದರಿಂದ ಕುಡಿಯೋರು ಮೋಸ ಮಾಡಲ್ಲ ಎಂಬುದು ತಿಳಿಯುತ್ತೆ. ನೀರು, ಟೀ, ಕಾಫಿ, ತುಪ್ಪ ಎಕ್ಸೆಟ್ರಾ ಎಷ್ಟೋ ನೊಣದ ಜೀವಗಳನ್ನು ತೆಗೆದುಕೊಂಡಿವೆ, ಆದ್ರೆ ಮದ್ಯಪಾನದಲ್ಲಿ ನೊಣ ಬಿದ್ದು ಸತ್ತಿದ್ದು ಇತಿಹಾಸದಲ್ಲೇ ಇಲ್ಲ. ಓ ನಿಜ. ಇಂಗ್ಲಿಷ್ ವಿಷಯದಲ್ಲಿ ಫೇಲ್ ಆದ ವ್ಯಕ್ತಿ ಬಾಯಲ್ಲೂ ಇಂಗ್ಲಿಷ್ ಬರೆಸೋ ತಾಕತ್ತು ಮದ್ಯಪಾನದಲ್ಲಿದೆ.
ಬಂದೂಕಿನಿಂದ ಹೊರಟ ಗುಂಡನ್ನು ಬೇಕಿದ್ರೆ ನಿಲ್ಲಿಸಬಹುದು, ಆದ್ರೆ 40 ರೂಪಾಯಿ ತಗೊಂಡು 90 ತರೋಕೆ ಹೊರಟು ನಿಂತ ವ್ಯಕ್ತಿನ ನಿಲ್ಲಿಸಲು ಸಾಧ್ಯವೇ? ಜೈ ಮಧ್ಯಪ್ರಿಯರು. ನೀನು ಪ್ರಬಂಧನೋ ಕರ್ಮ. ಇನ್ನೊಂದು ಕೇಳ್ರಿ, ಪಕ್ಕದ ಕ್ಲಾಸಲ್ಲಿ ಆಶಾ ಇದ್ದಾಳಲ್ಲ, ಈ ಆಕಿಗೆ ನಿನ್ನೆ ನಾನು ಲಿಪ್ಲಾ ಕೊಟ್ಟಿದ್ದು, ಆಕಿಗೆ ಇವತ್ತು ಕೊರೋನಾ ಬಂದಿದೆ.